ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಒಂದು ಮೌಲ್ಯಾಂಕನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ಳೋಕ್ಕೆ ನಾನು ಬಂದಿದ್ದೀನಿ ಸ್ನೇಹಿತರೆ. ಏನಪ್ಪ ಅದು ವಿಶೇಷ ಮಾಹಿತಿ ಅಂತಂದರೆ, ಈಗ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಮೌಲ್ಯಾಂಕನ ವ್ಯವಸ್ಥೆಯನ್ನು ನಾವು ಆನ್ಲೈನ್ನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಸುತ್ತೋಲೆಗಳು ನಮ್ಮ ಆಯುಕ್ತರ ಕಚೇರಿಯಿಂದ ಬಂದಿರತಕ್ಕಂಥದ್ದು ನಿಮ್ಮೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ಸ್ನೇಹಿತರೆ. ಆ ಒಂದು ಮೌಲ್ಯಾಂಕನ ವ್ಯವಸ್ಥೆ ಯಾವುದಪ್ಪ ಅಂತಂದರೆ LBA ಅಂದರೆ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. LBAಯನ್ನು ನಾವು ಯಾವ ರೀತಿಯಾಗಿ ವರ್ಕನ್ನು ಮಾಡಬೇಕು ತರಗತಿ ಕೊನೆಯಲ್ಲಿ, ಆ ಒಂದು ವರ್ಕ್ ಮಾಡಿರ್ತಕ್ಕಂಥದ್ದನ್ನು ನಾವು ಆನ್ಲೈನ್ನಲ್ಲಿ ಹೇಗೆ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ನನ್ನ ಈ ಹಿಂದಿನ ವಿಡಿಯೋದಲ್ಲಿ ಅದರ ಅಂಕಗಳನ್ನು ನಮೂದು ಮಾಡೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದನ್ನು ನಾವು ಹೇಗೆ ಎಂಟ್ರಿ ಮಾಡಬೇಕು, ಎಲ್ಲಿ ಎಂಟ್ರಿ ಮಾಡಬೇಕು, ಅದರ ಪಾಸ್ವರ್ಡ್ ಏನು ಅನ್ನೋದ್ರ ಬಗ್ಗೆ ನಾನೊಂದಿಷ್ಟು ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದರ ಜೊತೆಗೆ ನೀವು ಕೆಲವು ಒಂದು ತರಗತಿಯ ಮಕ್ಕಳು, ಯಾವ ತರಗತಿಯ ಮಕ್ಕಳು ಅಲ್ಲಿ ಹೆಸರು ಡಿಸ್ಪ್ಲೇ ಆಗೋದಿಲ್ಲ, ಅಂತಹ ಮಕ್ಕಳ ಮಾಹಿತಿಯನ್ನು ನಾವು ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದು ನಮಗೆ ಬಹಳಷ್ಟು ಗೊತ್ತಿಲ್ಲದೆ ಇರತಕ್ಕಂಥದ್ದು ಸತ್ಯ ಸ್ನೇಹಿತರೆ. ಅದರ ಗೊಂದಲವೂ ಸಹಿತ ನಮ್ಮ ಎಲ್ಲ ಶಿಕ್ಷಕರಿಗೂ ಸಹಿತ ಇರ್ತಕ್ಕಂಥದ್ದು. ಅಂದರೆ ನಮ್ಮ ತರಗತಿ ಇಲ್ಲಿ ಸ್ಯಾಟ್ಸ್ನಲ್ಲಿ ಮಕ್ಕಳಿದ್ದಾವೆ, ಆದರೆ LBAನಲ್ಲಿ ಆ ಮಕ್ಕಳ ಹೆಸರುಗಳು ತೋರಿಸ್ತಾ ಇಲ್ಲ. ಆವಾಗ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ಒಂದಿಷ್ಟು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ತುಂಬ ಸುಲಭವಾಗಿ ಕೇವಲ ನೀವು ಅಪ್ಡೇಟ್ ಮಾಡಿ 1 ನಿಮಿಷದ ಒಳಗಾಗಿ ನಿಮಗೆ LBAನಲ್ಲಿ ಆ ಮಕ್ಕಳ ಹೆಸರುಗಳು ನಿಮಗೆ ಕಾಣಿಸ್ತವೆ. ಅದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಪೂರ್ತಿಯಾಗಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಎಲ್ಲೂ ಸ್ಕಿಪ್ಪನ್ನು ಮಾಡದೆ ಸಂಪೂರ್ಣವಾಗಿ ನೋಡಿದರೆ ಇದು ಸುಲಭವಾಗಿ ನಿಮಗೆ ಅರ್ಥ ಆಗುತ್ತೆ ಸ್ನೇಹಿತರೆ. ಬನ್ನಿ ಹಾಗಾದರೆ ನೋಡೋಣ ಹೇಗೆ ಅಂತ. ಮೊದಲು ನಾನು LBAನಲ್ಲಿ ನಿಮಗೆ ಆ ಮಕ್ಕಳ ಮಾಹಿತಿ ತೋರಿಸುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆ ಚೆಕ್ ಮಾಡಿಸ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ, ಇದರ ವೆಬ್ಸೈಟ್ ಯಾವುದು ಅಂತ ನಿಮಗೆ ಗೊತ್ತಿರ್ತಕ್ಕಂಥದ್ದು ಹೇಗೆ ಅಂತಂದರೆ, ನಮ್ಮ ಮೊಬೈಲ್ನಲ್ಲಿರ್ತಕ್ಕಂತಹ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಅಲ್ಲಿ ನೀವೇನು ಮಾಡ್ತಾ ಇದ್ದೀರಿ, SATS LBA ಅಂತ ಟೈಪ್ ಮಾಡಿ. SATS LBA ಅಂತ ಟೈಪ್ ಮಾಡಿದಾಗ ಒಂದು ಸೈನ್ ಇನ್ ಅಂತ ಒಂದು ಇಂಟರ್ಫೇಸ್ ಬರುತ್ತೆ. ಅದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಕಾಣಿಸಿಗುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಕರ್ನಾಟಕ ಅಂತ ಹೇಳ್ಬಿಟ್ಟು ನಿಮಗೆ ಹೆಡ್ಡಿಂಗನ್ನು ಕಾಣಿಸುತ್ತೆ. ಇಲ್ಲಿ ಮತ್ತು LBA ಅಂತ ಕೂಡ ಇರುತ್ತೆ, ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಅಂತ. ಇಲ್ಲಿ 3 ಆಪ್ಷನ್ಗಳು ಇದೆ, ಟೀಚರ್ ಪ್ರೊಫೈಲು ಮತ್ತು ಸ್ಯಾಟ್ಸ್ ಯೂಸರು ಮತ್ತು DDFI ಆಫೀಸ್. ಅಂದರೆ ಸ್ಯಾಟ್ಸ್ ಯೂಸರ್ ಯಾರಪ್ಪ ಅಂದರೆ ಶಾಲೆಯ ಮುಖ್ಯ ಶಿಕ್ಷಕರು ಲಾಗಿನ್ ಆಗ್ತಕ್ಕಂಥದ್ದು. ನಾವೀಗ ವೈಯಕ್ತಿಕವಾಗಿ ನೋಡೋದಾದರೆ ಟೀಚರನ್ನು ತೊಗೊಳ್ತಾ ಇದ್ದೀನಿ ಸ್ನೇಹಿತರೆ. ಅಲ್ಲಿ ಟೀಚರಲ್ಲಿ ನಾವೇನು ಮಾಡ್ತಾ ಇದ್ರಿ, ಇಲ್ಲಿ KGD ನಂಬರನ್ನು ಎಂಟ್ರಿ ಮಾಡ್ತೀವಿ. ಗೌರ್ಮೆಂಟ್ನವರಾದರೆ, ಅನುದಾನಿತ ಶಾಲೆಗಳವರಾದರೆ ನಿಮ್ಮ ಎಂಪ್ಲಾಯ್ ಕೋಡನ್ನು ಎಂಟ್ರಿ ಮಾಡಬೇಕು. ಅನುದಾನ ರಹಿತ ಶಾಲೆಯವರಾದರೆ ನೀವು ಸ್ಯಾಟ್ಸ್ನಲ್ಲಿ ಹೋಗಿಬಿಟ್ಟು ರಿಜಿಸ್ಟ್ರೇಷನನ್ನು ಒಂದು ಆಪ್ಷನ್ನಲ್ಲಿ ಹೋಗ್ಬಿಟ್ಟು ನಿಮ್ಮ ಹೆಸರು, ನಿಮ್ಮ ಡೀಟೇಲ್ಸನ್ನು ರಿಜಿಸ್ಟ್ರೇಷನ್ ಮಾಡಿಕೊಂಡು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ನಿಮಗೆ ಅಲ್ಲಿ ಸುಲಭವಾಗಿ ನಿಮ್ಮ ಮೊಬೈಲ್ ನಂಬರನ್ನು ಅಪ್ಡೇಟ್ ಮಾಡಿದರೆ ನಿಮಗೆ ಅಪ್ಡೇಟ್ ಮಾಡಲಿಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಸೆಂಡ್ OTP ಅಂತ ಇದೆ, ನಾನು OTPಯನ್ನು ಕಳಿಸ್ಕೊಳ್ತಾ ಇದ್ದೀನಿ. ಆ ಮೊಬೈಲ್ನ ನಿಮ್ಮ ಏನು EDSನಲ್ಲಿರ್ತಕ್ಕಂತಹ ಮೊಬೈಲ್ ನಂಬರ್ಗೆ ಏನು ಬರುತ್ತೆ, ಒಂದು OTP ಬರುತ್ತೆ ನೋಡಿ, ಬಂತು. OTPಯನ್ನು ನಾನು ಏನು ಮಾಡ್ತಾ ಇದ್ದೀನಿ, ಎಂಟ್ರಿಯನ್ನು ಮಾಡ್ಕೊಳ್ತೀವಿ. LBA ಅಂತ ಟಚ್ ಮಾಡಿದಾಗ ನಮಗೆ ಈ ಥರದ ಒಂದು ಪೇಜ್ ನಿಮಗೆ ಓಪನ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ಕೂಲ್ ನೇಮ್ ಇರುತ್ತೆ, ನಿಮ್ಮ ಶಾಲೆ ಹೆಸರು ಇರುತ್ತೆ, ಸ್ಕೂಲ್ ಅಡ್ರೆಸ್ ಇರುತ್ತೆ, ಡೈಸ್ ನಂಬರ್ ಇರುತ್ತೆ, ಸ್ಕೂಲ್ ಮೀಡಿಯಮ್ ಇರುತ್ತೆ, ಯಾವ ಕ್ಲಾಸು ಇರುತ್ತೆ ಸ್ನೇಹಿತರೆ, ಅದೆಲ್ಲ ಡೀಟೇಲ್ಸ್ ನಿಮಗೆ ಇಲ್ಲಿ ಕಾಣಸಿಗುತ್ತೆ. ಇದಾದಮೇಲೆ ನಾವು ಏನು ಮಾಡ್ತಾ ಇದ್ದೀವಿ, ಮೀಡಿಯಮ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದಮೇಲೆ ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ನಾನು ಕ್ಲಾಸನ್ನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನೀವು ಯಾವ ತರಗತಿದು ಗ್ರೂಪನ್ನು 1 ರಿಂದ 5 ಆದರೆ ನೀವೇನು ಮಾಡ್ತಾಯಿದ್ರಿ, ಕನ್ನಡ ಇಂಗ್ಲೀಷ್ ಹಿಂದಿಯನ್ನು, ಕನ್ನಡ ಇಂಗ್ಲೀಷ್ ಅಷ್ಟೇ, ಕನ್ನಡ ಮೀಡಿಯಮ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ತೀರಿ. ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಾಪ್ಟರ್, ಯಾವ ಪಾಠಕ್ಕೆ ನೀವು ಅಂಕಗಳನ್ನು ನಮೂದು ಮಾಡಬೇಕು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಯೂನಿಟ್ ಟೆಸ್ಟ್ ಡೇಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಸೆಟ್ ಅಂತ ಕ್ಯಾಲೆಂಡರ್ ಓಪನ್ ಆಗುತ್ತೆ, ಅದರಲ್ಲಿ ನಾವು ಡೇಟನ್ನು ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಮಾಡ್ತಾ ಇದ್ದೀನಿ, ಸರ್ಚ್ ಅಂತ ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸರ್ಚ್ ಅಂತ ಕೊಟ್ಟ ತಕ್ಷಣ ನಿಮ್ಗೆ ಏನಾಗುತ್ತೆ, ಈ ಥರದ ಒಂದು ಮಕ್ಕಳ ಮಾಹಿತಿ ನಿಮಗೆ ಸಿಗಬೇಕು. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ, ಇಲ್ಲಿ ಈ ಥರ ಮಕ್ಕಳ ಮಾಹಿತಿ ಸಿಗಬೇಕು. ಅಕಸ್ಮಾತ್ ನಿಮಗೆ ಮಕ್ಕಳ ಮಾಹಿತಿ ನಿಮಗೆ ಇಲ್ಲಿ ಸಿಗಲಿಲ್ಲ ಅಂತಂದರೆ ನೀವೇನು ಮಾಡ್ಬೋದು, ಅಥವಾ 1-2 ಮಕ್ಕಳು ಬಿಟ್ಟು ಹೋಗ್ಬೋದು, ಅಥವಾ 1-2 ಮಕ್ಕಳು ಈ ಒಂದು ಡ್ಯಾಶ್ಬೋರ್ಡಲ್ಲಿ ಸಿಗದೇ ಇರ್ಬೋದು, ಅಥವಾ ಯಾವುದೇ ಮಕ್ಕಳು ನಿಮಗಿಲ್ಲಿ ಕಾಣಿಸದೇ ಇರ್ಬೋದು. ಇಂತಹ ಸಂದರ್ಭದಲ್ಲಿ ನೀವೇನು ಮಾಡಬೇಕು, ಯಾವ ಥರ ನಿಮ್ಮ ಒಂದು ಆಪ್ಷನನ್ನು ವರ್ಕ್ ಮಾಡಬೇಕು ಅಂತ ನಾವು ನೋಡೋದಾದರೆ ಸ್ನೇಹಿತರೆ, ನೀವೇನು ಮಾಡ್ತಾಯಿದ್ರಿ, ಈ ಒಂದು ಪೇಜ್ನಿಂದ ನೀವೇನು ಮಾಡ್ತಾಯಿದ್ರಿ, ಸ್ಯಾಟ್ಸ್ ಪೇಜ್ಗೆ ಹೋಗಬೇಕು. ನಿಮ್ಮ ಶಾಲೆಯ ಒಂದು ಸ್ಯಾಟ್ಸ್ ಪೇಜ್ ಇರುತ್ತಲ್ಲ, ಆ ಒಂದು ನಿಮ್ಮ ಮೊಬೈಲ್ನ ಒಂದು ಇದರಲ್ಲಿ ನೀವು ಸ್ಯಾಟ್ಸನ್ನಿಗೆ ಸಂಬಂಧಪಟ್ಟಂತೆ ಆ ಸ್ಯಾಟ್ಸ್ನ ಪೇಜನ್ನು ಓಪನ್ ಮಾಡ್ಕೊಳ್ತೀರಿ. ಇಲ್ಲಿ ಯೂಸರ್ ನೇಮನ್ನು ಸಹ ನಿಮ್ಮ ಶಾಲೆಯ ಯೂಸರ್ ನೇಮನ್ನು ಹಾಕ್ಕೊಳ್ತೀರಿ. ಯೂಸರ್ ನೇಮನ್ನು ಹಾಕ್ಕೊಂಡು ನೀವು ಸೆಂಡ್ OTPಯನ್ನು ಕೊಟ್ಕೊಳ್ತಾ ಇದ್ರಿ.
ಸೆಂಡ್ ಒ ಟಿ ಪಿಯನ್ನು ಕೊಟ್ಟಾಗ ನಿಮ್ಮ ಮೊಬೈಲ್ಗೆ ಒಂದು ಒ ಟಿ ಪಿ ಬರುತ್ತೆ. ಸ್ಯಾಟ್ ಸ್ಪೇಸ್ನಲ್ಲಿ ನೀವೇನು ಮಾಡ್ತಾ ಇದ್ರಿ, ಒ ಟಿ ಪಿಯನ್ನು ಹಾಕಿ ಎಂಟ್ರಿ ಮಾಡ್ತಾ ಇದ್ರಿ. ಆ ಒಂದು ಒ ಟಿ ಪಿಯನ್ನು ಹಾಕಿ ಎಂಟ್ರಿ ಮಾಡಿದ ಮೇಲೆ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಇದು ಒಂದು ಲಾಗಿನ್ ಪೇಜ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ. ಈಗ ನೀವೇನು ಮಾಡಬೇಕು ಅಂತಂದರೆ, ನಿಮ್ಮ ಶಾಲೆಯ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಇದೆಯಲ್ಲ, ಅದನ್ನು ಟಚ್ ಮಾಡ್ಕೊಳ್ಳಿ. ಅದರಲ್ಲಿ ಸಿ ಸಿ ರಿಸಲ್ಟ್ ಅಂತ ಇದೆಯಲ್ಲ, ಅದನ್ನು ತೊಗೊಳ್ಳಿ. ಅಲ್ಲೇನು ಮಾಡಬೇಕಪ್ಪ ಅಂತಂದರೆ, ಒಂದು ಡಿ ಎಸ್ ಸೈನ್ಸ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕಾಣುತ್ತೆ ನೋಡಿ. ಡಿ ಎಸ್ ಐನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕಾಣುತ್ತಲ್ಲ, ಅದನ್ನು ಟಚ್ ಮಾಡ್ಕೊಳ್ಳಿ. ಇದನ್ನು ಟಚ್ ಮಾಡಿ ಯಾವ ತರಗತಿಯನ್ನು ಕಾಣಿಸ್ತಾ ಇಲ್ವೋ ಆ ತರಗತಿಯನ್ನು ತಗೊಳ್ಳಿ. ಅದಾದಮೇಲೆ ಗ್ರೂಪನ್ನು ತಗೊಳ್ಳಿ, ಸರ್ಚ್ ಕೊಡಿ. ಗ್ರೂಪ್ ಕಾಣಲಿದ್ರು ಕೊಡಿ, ಸರ್ಚ್ ಕೊಡಿ. ನೋಡಿ, ಇಲ್ಲಿ ಎಲ್ಲ ಮಕ್ಕಳ ಮಾಹಿತಿ, ನಮ್ಮ ಶಾಲೆಯಲ್ಲಿ 2 ಮಕ್ಕಳಿದ್ದಾವೆ, ಹಾಗಾಗಿ ಆ 2 ಮಕ್ಕಳ ಹೆಸರು ತೋರಿಸ್ತಾ ಇದೆ. ನೀವು ಒಂದು ಸಾರಿ ಏನು ಮಾಡಿ, ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ಇಲ್ಲಿ ಸಿಗುತ್ತೆ. ಅವುಗಳನ್ನು ನೀವೇನು ಮಾಡಿ, ಡಿ ಎಸ್ ಐನ್ ಅಂತ ಇಲ್ಲಿ ಕಾಣ್ತಿದ್ದಲ್ಲ, ಅದನ್ನು ಡಿ ಎಸ್ ಐನನ್ನು ಮಾಡ್ಕೋಬೇಕು. ನೋಡಿ, ಡಿ ಎಸ್ ಐನನ್ನು ಕೊಡ್ತಾ ಇದ್ದೀನಿ. ಆರ್ ವಿ ಶೋರ್ ಅಂತ ಕೇಳುತ್ತೆ. ಎಸ್, ಡಿ ಎಸ್ ಐನನ್ನು ಕೊಟ್ಟಿದ್ದೀನಿ. ಈಗ ಏನು ಮಾಡಬೇಕು, ಮತ್ತೆ ನಾವು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಕಾಣುತ್ತಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ಅದರಲ್ಲಿ ಸಿ ಸಿ ರಿಸಲ್ಟ್ ಅಂತ ಕಾಣ್ತಿದೆ, ಅದರಲ್ಲೇ ಬರ್ತಾ ಇದ್ದೀನಿ. ಮತ್ತು ಈಗೇನು ಮಾಡಬೇಕು, ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕಾಣುತ್ತೆ ನೋಡಿ. ಅಸೈನ್ ಲ್ಯಾಂಗ್ವೇಜ್ ಗ್ರೂಪ್ ಟು ಸ್ಟೂಡೆಂಟ್ ಅಂತ ಕಾಣ್ತಾ ಇದೆ. ಇದನ್ನು ಆಗಲೇ ನಾವು ಡಿ ಅಸೈನ್ ಮಾಡಿದ್ವಿ, ಈಗ ಅಸೈನ್ ಮಾಡ್ತಾ ಇದ್ವಿ. ಲ್ಯಾಂಗ್ವೇಜ್ ಗ್ರೂಪನ್ನು ಅಸೈನ್ ಮಾಡ್ತಾ ಇದ್ವಿ. ಈಗ ಕ್ಲಾಸನ್ನು ತಗೊಳ್ಳಿ. ಅದಾದಮೇಲೆ ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಇಯರನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡು ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡಿ, ಆ 2 ಮಕ್ಕಳ ಹೆಸರು ಇಲ್ಲಿ ನಿಮಗೇನಾಗುತ್ತೆ, ಶೋ ಅಪ್ ಆಗುತ್ತೆ. ನೋಡಿ, ಆ 2 ಮಕ್ಕಳು ಸಹಿತ ನಿಮ್ಮ ಶಾಲೆಯಲ್ಲಿ ಎಷ್ಟು ಮಕ್ಕಳಿದಾವೋ ಅಷ್ಟು ಮಕ್ಕಳು ಇಲ್ಲಿ ಶೋ ಅಪ್ ಆಗಬೇಕು. ಅದನ್ನು ನೀವು ಓಕೆ ನೋಡಿ ಕನ್ಫರ್ಮ್ ಮಾಡ್ಕೊಂಡು ಇಲ್ಲೇನು ಮಾಡಬೇಕು, ಅಸೈನ್ ಅಂತ ಕಾಣುತ್ತೆ, ಆ ಅಸೈನನ್ನು ಕೊಡಿ ಸ್ನೇಹಿತರೆ. ಆರ್ ಶೂರ್ ಅಂತ ಕೇಳುತ್ತೆ. ಎಸ್, ಓಕೆ ಕೊಟ್ರಿ. ಈಗ ಏನು ಮಾಡ್ತಾ ಇದ್ದೀರಿ ಸ್ನೇಹಿತರೆ ಅಂತಂದರೆ, ಇನ್ನೂ ಒಂದು ಆಪ್ಷನ್, ಇದು ಕೊಟ್ಟರೆ ಮುಗಿಯೋದಲ್ಲ, ಇನ್ನೂ ಒಂದು ಆಪ್ಷನ್ ಇದೆ. ಈಗ ಮತ್ತೆ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಅಂತ ಬರ್ತಾ ಇದ್ದೀನಿ. ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ 1 to 10 ಅಂತ ಇದೆಯಲ್ಲ, ಅದಕ್ಕೆ ಬರ್ತಾ ಇದ್ದೀನಿ. ಅದರಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಅಂತ ಕಾಣುತ್ತೆ ನೋಡಿ, ಅಡ್ಮಿಷನ್ ಡೀಟೇಲ್ಸ್. ಆ ಅಡ್ಮಿಷನ್ ಡೀಟೇಲ್ಸ್ನಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಮೀಡಿಯಮ್ ಆ್ಯಂಡ್ ಸೆಕ್ಷನ್ ಅಪ್ಡೇಟ್ ಅಂತ ಇದೆ, ಅದನ್ನು ಟಚ್ ಮಾಡ್ಕೊಳ್ಳಿ. ಈಗ ಅದನ್ನು ಟಚ್ ಮಾಡಿಕೊಂಡು ನೀವು ಯಾವ ತರಗತಿಯ ಮಕ್ಕಳು ನಿಮಗೆ ಕಾಣಿಸ್ತಾ ಇಲ್ಲ ಆ ತರಗತಿಗೆ ಸಂಬಂಧಪಟ್ಟಂತೆ ನಾವು ಅಪ್ಡೇಟ್ ಮಾಡ್ತಾ ಇದ್ದೀವಿ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಅಂತ ಕಾಣುತ್ತಲ್ಲ, ಅದನ್ನು ಟಚ್ ಮಾಡ್ಕೊಳ್ಳಿ. ಅದಾದಮೇಲೆ ಸ್ಟ್ಯಾಂಡರ್ಡ್ ಇದೆಲ್ಲ, ಯಾವ ತರಗತಿ ಮಕ್ಕಳು ಕಾಣ್ತಿಲ್ಲ ಅವನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೀವೇನು ಮಾಡಬೇಕು, ಲ್ಯಾಂಗ್ವೇಜ್ ಗ್ರೂಪನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ತಗೊಂಡಿದ್ದೀವಿ. ಅದಾದಮೇಲೆ ಎಲ್ಲ ಕೊಟ್ಟಿದ್ದೀವಿ. ಓಕೆ, ಸರ್ಚ್ ಕೊಡಿ. ಇಲ್ಲಿ ಮೀಡಿಯಮ್ ಅಂತ ಕೇಳುತ್ತೆ, ಅದನ್ನೊಂದು ಕನ್ನಡ ಮೀಡಿಯಮ್, ಯಾವ ಮೀಡಿಯಮ್ ತಗೊಳ್ಳಿ. ಈಗ ಸರ್ಚ್ ಕೊಡಿ. ಸರ್ಚ್ ಕೊಟ್ಟಾಗ ನೋಡಿ, ಇಲ್ಲಿ ಎಷ್ಟು ಮಕ್ಕಳಿದ್ದಾವೆ ಅಷ್ಟು ಮಕ್ಕಳು ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಲ್ಯಾಂಗ್ವೇಜ್ ಗ್ರೂಪ್ ಕರೆಕ್ಟ್ ಇದೆಯಾ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡಿಕೊಂಡು ನೀವೇನು ಮಾಡಬೇಕಾಗುತ್ತೆ ಸ್ನೇಹಿತರೆ, ಇಲ್ಲಿ ಸಬ್ಮಿಟ್ ಅಂತ ಕಾಣುತ್ತೆ. ಸಬ್ಮಿಟನ್ನು ಕೊಟ್ಟರೆ ಇಲ್ಲಿ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂದು ನೋಡಿ. ಈ ಒಂದು ಇದು ಅಪ್ಡೇಟ್ ಆಯಿತು ಅಂದರೆ ಆಟೋಮೆಟಿಕ್ಕಾಗಿ ನಿಮಗೆ ಈಗ ನೀವೇನು ಮಾಡಬೇಕು, LBA ನಿಮ್ಮ LBA ಪೇಜ್ಗೆ ಹೋಗ್ಬಿಟ್ಟು ನೀವೇನು ಮಾಡಿ, ನಿಮ್ಮ ತರಗತಿಗೆ ಸಂಬಂಧಪಟ್ಟಂಥ ಸೆಲೆಕ್ಷನನ್ನು ಮಾಡಿಕೊಂಡು ಸರ್ಚ್ ಕೊಡಿ. ನೀವು ಆಟೋಮೆಟಿಕ್ಕಾಗಿ ನೀವು ವಿತಿನ್ 1 minute ನಿಮಗೇನಾಗುತ್ತೆ, ಆ ಮಕ್ಕಳು ಇಲ್ಲಿ ನಿಮಗೆ ಶೋ ಅಪ್ ಆಗ್ತವೆ. ಈ ಥರ ನೀವು ಮಾಡಿದ್ದೀರ ಆಯಿತು ಅಂದರೆ ಖಂಡಿತವಾಗ್ಲೂ ನಿಮ್ಮ ಯಾವ ಮಕ್ಕಳು ಸಹ ಕಾಣೋದಲ್ಲೋ ಅಂತ ನೀವು ಗೊಂದಲಗೊಳಗಾಗಿದ್ರೋ ಆ ಎಲ್ಲ ಮಕ್ಕಳು ನಿಮಗೆ ಇಲ್ಲೇನಾಗುತ್ತೆ, ಡಿಸ್ಪ್ಲೇ ಆಗುತ್ತೆ ಸ್ನೇಹಿತರೆ. ಹಾಗಾಗಿ ಈ ಒಂದು ಮೆಥಡನ್ನು ನೀವು ಅನುಸರಿಸಿ ನಿಮ್ಮ ಎಲ್ಲ ಮಕ್ಕಳು LBA ನಲ್ಲಿ ಬರುವಂತೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ, ಧನ್ಯವಾದ.